ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಅತ್ಯುನ್ನತವಾದಂತ ಮಧುರೋಳ ನಾಮದಲ್ಲಿ ನೀವೆಲ್ಲರಿಗೂ, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ದೇವರು ಅತ್ಯುನ್ನತ ಸಿಂಹಾಸನಾಸೀನನಾಗಿ ಪ್ರತಿ ಕ್ಷಣವೂ ನಮ್ಮನ್ನ ದೃಷ್ಟಿಸಿ ನೋಡ್ತಾ ಇರುವಂತ ದೇವರು. ಸೊ ನಮ್ಮ ಮೇಲೆ ಒಂದು ಉದ್ದೇಶವನ್ನಿಟ್ಟು ದಿನವನ್ನು ಒದಗಿಸಿ ಕೊಡ್ತಾ ಇರುವಾಗ ದೇವರು ಈ ದಿನ ನಮ್ಮನ್ನು ಪ್ರೀತಿಸಿ ತನ್ನ ಚಿತ್ತದ ಪ್ರಕಾರ ನಾವು ನಡೆದುಕೊಳ್ಳಲಿಕ್ಕೆ ತನ್ನ ಜೀವವುಳ್ಳ ಮಾತುಗಳನ್ನ ನಮಗೆ ಒದಗಿಸಿ ಕೊಟ್ಟಿರುವಾಗ ಈ ದಿನ ದೇವರು ನಮಗಾಗಿ ಏರ್ಪಡಿಸಿಕೊಟ್ಟ ವಾಗ್ದಾನ ವಾಕ್ಯವನ್ನ ನಾವು ಧ್ಯಾನಿಸೋಣ. ಕೀರ್ತನೆಗಳು 85ನೇ ಕೀರ್ತನೆ 12ನೇ ವಚನ. ನಿಜವಾಗಿ ಯೆಹೋವನು ಒಳ್ಳೆಯದನ್ನು ಅನುಗ್ರಹಿಸುವನು, ನಮ್ಮ ದೇಶವು ತನ್ನ ಬೆಲೆ ಕೊಡುವುದು. ಆಮೇನ್, ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಹೌದು ಪ್ರಿಯರೇ, ಸೊ ಯಾವಾಗಲೂ ಕೂಡ ದೇವರು ಒಳ್ಳೆಯದನ್ನೇ ಮಾಡುವಂತ ದೇವರು. ಯಾಕೆ? ನನ್ನ ದೇವರು ಒಳ್ಳೆಯನಾಗಿರುವಾಗ ಆತನಲ್ಲಿ ಯಾವ ಒಂದು ಕೋಪ, ದ್ವೇಷ, ಕ್ರೋಧ, ಪಾಪವೂ ಕೂಡ ಇಲ್ಲ ಪ್ರಿಯರೇ. ಆತನು ಎಲ್ಲವೂ ಒಳ್ಳೆಯದಾಗೆ ಆಲೋಚನೆ ಮಾಡ್ತಾನೆ. ಅವರು ಕೆಟ್ಟವರಾಗಿದ್ದರು, ಅವರು ಅನೀತಿವಂತರಾಗಿದ್ದರು, ಅವರು ನೀತಿವಂತರಾಗಿದ್ರು. ಸೊ ಈ ಭೂಲೋಕದಲ್ಲಿ ಯಾರು ಕೂಡ ನೀತಿವಂತರಿಲ್ಲ. ಆದಾಗ್ಯೂ ಕೂಡ ನನ್ನ ದೇವರು ನೀತಿವಂತನಾಗಿ ಆತನು ಪಾಪಿಷ್ಠರಾದಂಥ ನಮ್ಮನ್ನ ಕರುಣಿಸಿ ಅಯೋಗ್ಯರಾಗಿಯೂ ಅಲ್ಪರಾಗಿಯೂ ಯಾವುದಕ್ಕೂ ಬಾರದವರಾಗಿಯೂ ಧೂಳಿಗೆ ಧೂಳಾಗಿಯೂ ಮಣ್ಣಿಗೆ ಮಣ್ಣಾಗಿ ಇದ್ದಂಥ ನಮ್ಮನ್ನ, ತಿಪ್ಪೆಯಲ್ಲಿ ಬಿದ್ದಂಥ ನಮ್ಮನ್ನ ಎತ್ತಿ ಮೇಲೆಬ್ಬಿಸಿ ಉನ್ನತ ಸ್ಥಾನದಲ್ಲಿ ನಿಲ್ಲಿಸಿ ನನ್ನ ದೇವರು ಯಾವಾಗಲೂ ನಮ್ಮ ಜೀವನದಲ್ಲಿ ಹಿತವನ್ನ ಬಯಸುವ ಆತನಾಗಿ ಒಳ್ಳೆಯದನ್ನೇ ಮಾಡ್ತಾ ಇದ್ದಾರೆ. ಆಮೇಲೆ ನಂಬ್ತಾ ಇದ್ದೀರಾ? ಅನೇಕ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ಹಾದು ಹೋಗುವಂತ ಕೆಲವು ಪರಿಸ್ಥಿತಿಗಳಿಂದ ನಾವು ದೇವರನ್ನ ದೂಷಿಸ್ತಾ ಇರ್ತೇವೆ. ಅಪ್ಪ, ಯಾಕೆ ನನಗಿಂತ ಕಷ್ಟ ಕೊಟ್ಟೆ, ನನಗೆ ಯಾಕೆ ಇಂಥ ಪರಿಸ್ಥಿತಿ ಬಂತು ಎಂಬುದಾಗಿ ಕೊರಗ್ತಾ ಇರ್ತೇವೆ, ಕಣ್ಣೀರು ಸುರಿಸ್ತಾ ಇರ್ತೇವೆ. ಅದು ದೇವರಿಂದ ಬಂದಿರುವಂಥದ್ದಲ್ಲ ಪ್ರಿಯರೇ, ನಮ್ಮಿಂದ ನಾವಾಗೆ ಮಾಡಿಕೊಂಡಿರುವಂಥದ್ದು. ಅದು ನಾವು ಆಲೋಚನೆ ಮಾಡೋದಿಲ್ಲ. ಈ ಇಹಲೋಕ ಯಾತ್ರೆಯಲ್ಲಿ ಅನೇಕ ಭಯಂಕರವಾದಂಥ ಸ್ಥಿತಿಗತಿಗಳನ್ನ ಶೋಧನೆ ನಾವು ಎದುರಿಸಲೇಬೇಕು. ಅದು ಸಹಜವೇ. ಆಗಲೇ ಒಂದು ಸಂತೋಷದ ಬೆಲೆ ಏನಂತ ಗೊತ್ತಾಗುತ್ತೆ, ಒಂದು ಒಳ್ಳೆತನದ ಬೆಲೆ ಏನೆಂಬುದಾಗಿ ಮನುಷ್ಯರಿಗೆ ಅರ್ಥವಾಗುತ್ತೆ. ಆಮೇಲೆ ಆದ್ರೆ ನಾವು ಆತನ ಮಕ್ಕಳಾಗಿದ್ದೇವೆ, ಪ್ರತ್ಯೇಕಿಸಲ್ಪಟ್ಟಂತ ಮಕ್ಕಳಾಗಿದ್ದೇವೆ. ಹಲ್ಲೆಲೂಯಾ. ಸೊ ದೇವರು ನಮ್ಮ ಮೇಲೆ ಒಳ್ಳೆಯ ಆಲೋಚನೆ ಇಟ್ಟಿದ್ದಾರೆ. ಆತನ ಆಲೋಚನೆ ಎಂದೆಂದಿಗೂ ಶ್ರೇಷ್ಠವಾಗಿರುತ್ತೆ. ನಾವು ಮಾಡುವಂತ ಆಲೋಚನೆ ಅಲ್ಪದಾಗಿಯೂ, ಅದು ವ್ಯರ್ಥಕರವಾಗಿಯೂ, ಅದು ನಮಗೆ ಅನ್ಯಾಯ ಮಾಡಿ ನಮ್ಮನ್ನೇ ಮೋಸಗೊಳಿಸುವಂತ ಆಲೋಚನೆ ಆಗಿ ಇರುತ್ತದೆ. ಆದರೆ ಉನ್ನತನಾದಂಥ ದೇವರು ಮಾಡ್ತಾ ಇರುವಂತ ಆಲೋಚನೆ ನಮ್ಮ ಮೇಲೆ ಅದು ಶ್ರೇಷ್ಠವಾಗಿಯೂ ಎಂದೆಂದಿಗೂ ಎಲ್ಲರ ಮುಖದಲ್ಲಿ ಒಂದು ಸಂತೋಷವನ್ನ ಉಂಟು ಮಾಡುವಂಥದ್ದಾಗಿಯೂ ಇರುತ್ತೆ. ಹಲ್ಲೆಲೂಯಾ. ಆಲೋಚನೆ ಮಾಡೋಣವ. ಕೆಲವೊಂದು ಸಂದರ್ಭದಲ್ಲಿ ನಾವು ಮಾಡಿದ ಆಲೋಚನೆ ನಮಗೆ ತಿರುಗೇಟು ಕೊಟ್ಟಿಲ್ವಾ? ನಮಗೆ ಮತ್ತೆ ನಾವು ನೊಂದುಕೊಂಡಿಲ್ವಾ? ಅಯ್ಯೋ, ಇಂಥ ಆಲೋಚನೆ ಮಾಡ್ಬಿಟ್ನಲ್ಲ ನಾನು ಅಂತ ಅನ್ಸಿಲ್ವಾ ಯಾವತ್ತು? ನಮಗೆ ಖಂಡಿತವಾಗಿಯೂ ಅನ್ಸಿರುತ್ತೆ. ಅದಕ್ಕಾಗಿ ನಮ್ಮ ಮಾರ್ಗಗಳು, ನಮ್ಮ ಆಲೋಚನೆಗಳು ಅಲ್ಪವು. ಆದರೆ ನಮ್ಮೆಲ್ಲರ ಮೇಲೆ ದೇವರು ಮಾಡುವಂತ ಆಲೋಚನೆ ಒಳ್ಳೆಯದಾಗಿ, ಶ್ರೇಷ್ಠವಾಗಿ, ಶಾಶ್ವತವಾಗಿ, ಎಲ್ಲ ಯುಗಗಳಲ್ಲಿಯೂ ತರತರಗಳಲ್ಲಿಯೂ ಅನೇಕರಿಗೆ ಅದು ಮೇಲುಕರವಾಗಿಯೂ, ಅನೇಕರಿಗೆ ಅದು ಆಶೀರ್ವಾದಕರವಾಗಿಯೂ ನಮ್ಮನ್ನ ದೇವರು ಉನ್ನತವಾಗಿ ನಿಲ್ಲಿಸುವಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಅದಕ್ಕಾಗಿ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸುವರಾಗಿದ್ದೇವೆ. ಆತನು ಯಾವಾಗಲೂ ಒಳ್ಳೆಯದನ್ನೇ ಮಾಡುವಂತ ದೇವರು. ಆಮೇನ್. ನಮ್ಮ ದೇವರು ಎಂದಿಗೂ ಅಹಿತವನ್ನ ಬಯಸುವಾತನಲ್ಲ ಪ್ರಿಯರೇ. ಕೆಲವೊಂದು ಸಂದರ್ಭದಲ್ಲಿ ನಾವು ಕಲೀಲಿಕ್ಕೆ ಕೆಲವೊಂದು ಪರಿಸ್ಥಿತಿಗಳು ಬರಬಹುದು. ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಜೀವಿತದಲ್ಲಿ ನಾವು ಆ ಮಹಿಮಕರವಾದ ಆಶ್ಚರ್ಯ ಕಾರ್ಯವನ್ನು ಹೊಂದಿಕೊಳ್ಳಲಿಕ್ಕೆ ಕೆಲವೊಂದು ಪರಿಸ್ಥಿತಿಗಳು ಬರ್ಬೋದು. ಅದು ಜ್ಞಾನದಿಂದ ಆಲೋಚನೆ ಮಾಡಬೇಕು, ಆಧ್ಯಾತ್ಮಿಕವಾಗಿ ಆಲೋಚನೆ ಮಾಡಬೇಕು. ಆವಾಗ ಮಾತ್ರವೇ ನಮಗೆ ಅರ್ಥ ಆಗುತ್ತೆ ಆತನ ಚಿತ್ತ ಏನು, ಆತನ ಉದ್ದೇಶ ಏನು, ನಮಗೆ ಯಾಕಿಂತ ಪರಿಸ್ಥಿತಿ ಬಂದಿದೆ, ನಾವು ಏನ್ ಕಲ್ತ್ಕೊಳ್ಬೇಕಾಗಿದೆ, ಸೊ ಯಾವ ರೀತಿ ನಾವು ದೇವರನ್ನ ಮಹಿಮೆ ಪಡಿಸ್ಬೇಕಾಗಿದೆ. ಇಂಥ ಪರಿಸ್ಥಿತಿ ನನಗೆ ಬರುವುದರ ಮೂಲಕ ದೇವರು ಮಹಿಮೆ ಹೊಂದಿಕೊಳ್ತಾ ಇದ್ದಾರಲ್ವಾ ಎಂಬುದಾಗಿ ನಾವು ಆಲೋಚನೆ ಮಾಡಬೇಕು. ಆಮೇಲೆ
ದೇವರು ಆ ರೀತಿಯ ಜ್ಞಾನ ಉಳ್ಳವರಾಗಿ ನಮ್ಮನ್ನೆಲ್ಲ ಆತನಲ್ಲಿ ಬಲಪಡಿಸಿ ನಮ್ಮ ಜೀವಮಾನದಲ್ಲೆಲ್ಲ ಆತನು ಒಳ್ಳೆಯದನ್ನೇ ಮಾಡುವ ಆತನಾಗಿ ಇದಕ್ಕಾಗಿ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುತ್ತಾ ನಾವು ಆತನಿಗೆ ಸಾಕ್ಷ್ಯ ಮಕ್ಕಳಾಗಿ ಜೀವಿಸೋಣ. ದೇವರ ವಾಗ್ದಾನ ಮೂಲಕ ನೀವೆಲ್ಲರನ್ನು ಆಶ್ವಸಿಸಿ ಬಲಪಡಿಸಿ ನಡೆಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧರಾದ ದೇವರೇ, ಮಹೋನ್ನತರೇ, ನೀನು ಯಾವಾಗಲೂ ಒಳ್ಳೆಯದನ್ನ ಮಾಡುವಂತ ದೇವರಪ್ಪ. ನಿನ್ನ ಮಕ್ಕಳ ಜೀವನದಲ್ಲಿ ಅಪ್ಪ ನೀನು ಮಾಡಿದ ಎಲ್ಲ ಒಳ್ಳೆಯ ಕಾರ್ಯಗಳಿಗಾಗಿ ಸ್ತೋತ್ರ, ಮಾಡಬೇಕಾಗಿರುವಂತ ಕಾರ್ಯಗಳಿಗಾಗಿ ಕೂಡ ಕೃತಜ್ಞತೆ. ನಮ್ಮೆಲ್ಲರನ್ನ ಈ ವಾಗ್ದಾನದ ವಾಕ್ಯದ ಮೂಲಕ ಆಶ್ವಸಿಸಿ ಬಲಪಡಿಸಿ ನಡೆಸು. ಯೇಸುವಿನ ನಾಮದಲ್ಲಿ ಎಲ್ಲವನ್ನ ಬೇಡಿ ಹೊಂದಿದ್ದೇವೆ ಜೀವನ ಪರಲೋಕದ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್.